ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದು ಗುರುರಾಯರ ಕೃಪೆಯಿಂದ ಕೇಳಲಿರುವ ಈ ಸಂದೇಶವು ನಿಮ್ಮ ಮನಸ್ಸಿಗೆ ಧೈರ್ಯ, ನೆಮ್ಮದಿ ಮತ್ತು ಹೊಸ ಭರವಸೆಯನ್ನು ನೀಡಬಹುದು. ಕೆಲವೊಮ್ಮೆ ನಾವು ಹುಡುಕುತ್ತಿರುವ ಉತ್ತರ ದೇವರ ಒಂದು ಸಂದೇಶದಲ್ಲೇ ಅಡಗಿರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಇಂತಹ ಗುರುರಾಯರ ಭಕ್ತಿ ಸಂದೇಶಗಳನ್ನು ಪ್ರತಿದಿನ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶವನ್ನು ನಿಮ್ಮ ಆತ್ಮೀಯರ ಜೊತೆ ಶೇರ್ ಮಾಡಿ. ಗುರುರಾಯರ ಆಶೀರ್ವಾದ ಇನ್ನಷ್ಟು ಭಕ್ತರಿಗೆ ತಲುಪಲಿ. ಈಗ ಮನಸ್ಸನ್ನು ಶಾಂತಗೊಳಿಸಿ ಗುರುರಾಯರನ್ನು ನೆನೆಯುತ್ತಾ ಈ ಪವಿತ್ರ ಸಂದೇಶವನ್ನು ಆಲಿಸಿ. ಇಂದು ನಿಮಗಾಗಿ ಗುರುರಾಯರು ಹೇಳುತ್ತಿರುವ ಮಾತು ಬಹುಶಃ ನಿಮ್ಮ ಜೀವನಕ್ಕೆ ಬೇಕಾಗಿರುವ ಸಂದೇಶವಾಗಿರಬಹುದು. ಮಗು, ಈ ರಾತ್ರಿ ಮಲಗುವ ಮೊದಲು ಗುರುರಾಯರನ್ನು ಒಮ್ಮೆ ಮನಸಾರೆ ನೆನೆಯಿರಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಗುರುರಾಯರ ಕೃಪೆ ಇದ್ದರೆ ಅವೆಲ್ಲವೂ ನಿಧಾನವಾಗಿ ದೂರವಾಗುತ್ತವೆ. ಗುರುರಾಯರು ಕರುಣೆಯ ಸಾಗರ. ಅವರದ ಆಶೀರ್ವಾದ ಪಡೆದ ಭಕ್ತನು ಎಂದಿಗೂ ಅನಾಥನಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ನಿರಾಶರಾಗುತ್ತೇವೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ ನಮಗೆ ಬರುತ್ತದೆ. ಆದರೆ ಆ ಸಮಯದಲ್ಲಿ ಗುರುರಾಯರು ನಮ್ಮ ಜೊತೆಗೆ ಇರುತ್ತಾರೆ. ಅವರು ನಮ್ಮ ಕಣ್ಣೀರು ನೋಡುತ್ತಾರೆ, ನಮ್ಮ ನೋವು ಕೇಳುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ನಮಗೆ ದಾರಿ ತೋರಿಸುತ್ತಾರೆ. ರಾತ್ರಿಯ ಸಮಯವು ಪ್ರಾರ್ಥನೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ. ದಿನವಿಡೀ ಮಾಡಿದ ಕೆಲಸಗಳ ನಂತರ ಮನಸ್ಸು ಶಾಂತವಾಗಿರುವಾಗ ಗುರುರಾಯರನ್ನು ನೆನೆಯುವುದರಿಂದ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಸಿಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಗುರುರಾಯರು ನಮಗೆ ಕಲಿಸಿದ ಮಹತ್ವದ ಪಾಠವೆಂದರೆ ದಯೆ, ಪ್ರೀತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವುದು. ಎಲ್ಲ ಜೀವಿಗಳನ್ನು ಪ್ರೀತಿಸಬೇಕು, ಭಯವನ್ನು ಜಯಿಸಬೇಕು ಮತ್ತು ಗುರುವಿನಲ್ಲಿ ನಂಬಿಕೆ ಇಡಬೇಕು ಎಂದು ಅವರು ಬೋಧಿಸಿದ್ದಾರೆ. ಇಂದು ರಾತ್ರಿ ನೀವು ಮಲಗುವ ಮೊದಲು ನಿಮ್ಮ ಎಲ್ಲ ಚಿಂತೆಗಳನ್ನು ಗುರುರಾಯರ ಪಾದದಲ್ಲಿ ಇಡಿ. ಗುರುರಾಯರೇ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಮನಸ್ಸಿಗೆ ಶಾಂತಿ ನೀಡಿ, ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿ ಎಂದು ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗುವುದಿಲ್ಲ. ಅದಕ್ಕಾಗಿ ನಿರಾಶರಾಗಬೇಡಿ. ಗುರುರಾಯರು ಸರಿಯಾದ ಸಮಯವನ್ನು ಕಾಯುತ್ತಾರೆ. ನಮಗೆ ಯಾವುದು ಒಳ್ಳೆಯದು ಎಂಬುದು ಅವರಿಗೆ ಗೊತ್ತು. ಆದ್ದರಿಂದ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಗುರುರಾಯರ ಜೀವನವೇ ಭಕ್ತಿಗೆ ಒಂದು ಆದರ್ಶವಾಗಿದೆ. ಅವರು ಜ್ಞಾನ, ಭಕ್ತಿ ಮತ್ತು ಸೇವೆಯ ಮೂಲಕ ಸಾವಿರಾರು ಜನರ ಜೀವನದಲ್ಲಿ ಬೆಳಕು ತಂದರು. ಇಂದಿಗೂ ಅನೇಕ ಭಕ್ತರು ಅವರ ಕೃಪೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ನಂಬುತ್ತಾರೆ. ಈ ರಾತ್ರಿ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿ ಗುರುರಾಯರ ಚಿತ್ರವನ್ನು ನೋಡಿ 2 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯದಲ್ಲಿ ಇರುವ ನೋವು, ಆಸೆ, ಕನಸು ಎಲ್ಲವನ್ನೂ ಅವರಿಗೆ ಹೇಳಿ. ಅವರು ನಿಮ್ಮ ಮಾತು ಕೇಳುತ್ತಿದ್ದಾರೆ ಎಂಬ ನಂಬಿಕೆ ಇಡಿ. ಕುಟುಂಬದಲ್ಲಿ ಶಾಂತಿ ಬೇಕೇ? ಗುರುರಾಯರನ್ನು ನೆನೆಯಿರಿ. ಮನಸ್ಸಿನಲ್ಲಿ ಧೈರ್ಯ ಬೇಕೇ? ಗುರುರಾಯರನ್ನು ನೆನೆಯಿರಿ. ಕೆಲಸದಲ್ಲಿ ಯಶಸ್ಸು ಬೇಕೇ? ಗುರುರಾಯರನ್ನು ನೆನೆಯಿರಿ. ಯಾವ ಸಂಕಷ್ಟ ಬಂದರೂ ಗುರುರಾಯರ ಆಶ್ರಯ ಪಡೆಯಿರಿ. ಮಗು, ಇಂದಿನ ರಾತ್ರಿ ಒಂದು ವಿಶೇಷ ಸಂಕಲ್ಪ ಮಾಡೋಣ. ಪ್ರತಿದಿನ ಕನಿಷ್ಠ 1 ನಿಮಿಷವಾದರೂ ಗುರುರಾಯರನ್ನು ನೆನೆಯೋಣ. ಅವರ ನಾಮಸ್ಮರಣೆ ಮಾಡೋಣ. ನಂಬಿಕೆ ಮತ್ತು ಭಕ್ತಿಯಿಂದ ಬದುಕೋಣ. ಗುರುರಾಯರು ಆಶೀರ್ವದಿಸಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ತುಂಬಿರಲಿ. ನಿಮ್ಮ ಪ್ರತಿಯೊಂದು ಒಳ್ಳೆಯ ಕನಸು ನನಸಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜೈ ಗುರುರಾಯರು ಎಂದು ಕಮೆಂಟ್ ಮಾಡಿ. ಮಗು, ಗುರುರಾಯರ ಕೃಪೆ ಎಂಬುದು ಕಣ್ಣಿಗೆ ಕಾಣದಿದ್ದರೂ ಜೀವನದಲ್ಲಿ ಅನುಭವಿಸಬಹುದಾದ ಅಮೂಲ್ಯ ಆಶೀರ್ವಾದವಾಗಿದೆ. ಅನೇಕ ಬಾರಿ ನಾವು ನನ್ನ ಪ್ರಾರ್ಥನೆ ಗುರುರಾಯರಿಗೆ ತಲುಪುತ್ತಿದೆ ಎಂದು ಯೋಚಿಸುತ್ತೇವೆ. ಆದರೆ ನಿಜವಾದ ಭಕ್ತಿ ಎಂದರೆ ಫಲಿತಾಂಶವನ್ನು ನೋಡುವುದಲ್ಲ, ಗುರುರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದು. ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು. ಅದೇ ರೀತಿ ನಮ್ಮ ಪ್ರಾರ್ಥನೆಗೂ ಸಮಯ ಬೇಕಾಗಬಹುದು. ಆದರೆ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಗುರುರಾಯರು ನಮ್ಮ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಈ ರಾತ್ರಿ ನಿಮ್ಮ ಹೃದಯದಲ್ಲಿ ಯಾವುದೇ ದುಃಖ ಇದ್ದರೆ ಗುರುರಾಯರ ಪಾದಕ್ಕೆ ಅರ್ಪಿಸಿ. ನಿಮ್ಮ ಕಣ್ಣೀರು, ನಿಮ್ಮ ನೋವು, ನಿಮ್ಮ ಹೋರಾಟ ಎಲ್ಲವೂ ಅವರಿಗೆ ತಿಳಿದಿದೆ. ಕೆಲವೊಮ್ಮೆ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಗುರುರಾಯರು ಎಂದಿಗೂ ಭಕ್ತರನ್ನು ಕೈಬಿಡುವುದಿಲ್ಲ. ನೀವು ಇಂದು ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಭಯಪಡಬೇಡಿ. ಸಾಲದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು,
ಕುಟುಂಬದ ಚಿಂತೆ ಇರಬಹುದು ಅಥವಾ ಉದ್ಯೋಗದ ತೊಂದರೆ ಇರಬಹುದು. ಎಲ್ಲದಕ್ಕೂ ಒಂದು ಪರಿಹಾರ. ಇದೇ ಗುರುರಾಯರ ಆಶೀರ್ವಾದ ಮತ್ತು ನಿಮ್ಮ ಪ್ರಯತ್ನ ಒಟ್ಟಿಗೆ ಸೇರಿದಾಗ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ರಾತ್ರಿ ಮಲಗುವ ಮೊದಲು 3 ಬಾರಿ ಹೀಗೆ ಹೇಳಿ: ಗುರುರಾಯರೇ, ನನ್ನ ಮನಸ್ಸಿನ ಭಯವನ್ನು ದೂರ ಮಾಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಜೀವನಕ್ಕೆ ಬೆಳಕಾಗಿರಿ, ನನ್ನನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿ. ಈ ಪ್ರಾರ್ಥನೆಯನ್ನು ಮನಸಾರೆ ಮಾಡಿದರೆ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಾಂತಿ ದೊರೆಯುತ್ತದೆ. ಮಗು, ಜೀವನದಲ್ಲಿ ಎಷ್ಟೇ ದೊಡ್ಡ ಕತ್ತಲೆ ಬಂದರೂ ಒಂದು ಚಿಕ್ಕ ದೀಪ ಅದನ್ನು ದೂರ ಮಾಡುತ್ತದೆ. ಅದೇ ರೀತಿ ಗುರುರಾಯರ ಕೃಪೆ ಒಂದು ಕಿರಣವು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ನಿರಾಶರಾಗಬೇಡಿ, ಅಳಬೇಡಿ, ಭಯಪಡಬೇಡಿ. ಗುರುರಾಯರು ನಿಮ್ಮ ಹಿಂದೆ ನಿಂತಿದ್ದಾರೆ. ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರಲಿ. ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸಲಿ. ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ಶೀಘ್ರದಲ್ಲೇ ಬರಲಿ. ಇಂದಿನ ರಾತ್ರಿ ಗುರುರಾಯರ ಕೃಪೆಗೆ ನಿಮ್ಮ ಹೃದಯವನ್ನು ತೆರೆದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 11 ಬಾರಿ ಜಪಿಸಿ. ಗುರುರಾಯರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಒಳ್ಳೆಯ ಸಂಕಲ್ಪಗಳು ನೆರವೇರಲಿ. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಜಯ ಗುರು ರಾಘವೇಂದ್ರಾಯ ನಮಃ, ಜಯ ಗುರುರಾಯರು ಎಂದು ಕಮೆಂಟ್ ಮಾಡಿ. ಮಗು, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ಮನಸ್ಸಿನಲ್ಲಿ ನಿರಾಸೆ ಹೆಚ್ಚಾಗುತ್ತದೆ. ಅಂತಹ ಸಮಯದಲ್ಲಿ ಗುರುರಾಯರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಗುರುರಾಯರು ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಉತ್ತಮವಾದ ಬಾಗಿಲನ್ನು ತೆರೆಯುವ ಶಕ್ತಿ ಹೊಂದಿದ್ದಾರೆ. ನಾವು ಬಯಸಿದ್ದು ಸಿಗದಿದ್ದರೆ ಅದು ಸೋಲು ಎಂದು ಅರ್ಥವಲ್ಲ. ಗುರುರಾಯರು ನಮಗಾಗಿ ಇನ್ನೂ ಒಳ್ಳೆಯದನ್ನು ಸಿದ್ಧಪಡಿಸುತ್ತಿರಬಹುದು. ಆದ್ದರಿಂದ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ ಎಂಬ ನಂಬಿಕೆ ಇರಲಿ. ಮಗು, ಈ ರಾತ್ರಿ ನಿಮ್ಮ ಜೀವನದಲ್ಲಿ ನಡೆದ ಒಳ್ಳೆಯ ಸಂಗತಿಗಳನ್ನು ನೆನಪಿಸಿಕೊಳ್ಳಿ. ನೀವು ಇಂದಿಗೂ ಬದುಕಿದ್ದೀರಿ, ಉಸಿರಾಡುತ್ತಿದ್ದೀರಿ, ಪ್ರಾರ್ಥನೆ ಮಾಡುತ್ತಿದ್ದೀರಿ ಎಂದರೆ ಅದು ಗುರುರಾಯರ ಕೃಪೆಯೇ ಆಗಿದೆ. ಅನೇಕ ಅಪಾಯಗಳಿಂದ, ಅನೇಕ ಕಷ್ಟಗಳಿಂದ ಅವರು ನಿಮ್ಮನ್ನು ಕಾಪಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಗುರುರಾಯರನ್ನು ಪ್ರಾರ್ಥಿಸಿ. ನಿಮ್ಮ ಮನಸ್ಸು ಅಶಾಂತಿಯಾಗಿದ್ದರೆ ಗುರುರಾಯರನ್ನು ನೆನೆಯಿರಿ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇದ್ದರೆ ಗುರುರಾಯರ ಪಾದದಲ್ಲಿ ಅದನ್ನು ಅರ್ಪಿಸಿ. ಒಂದು ದಿನ ನಿಮ್ಮ ಹಿಂದಿನ ನೋವು ಒಂದು ಸುಂದರ ನೆನಪಾಗುತ್ತದೆ. ಇಂದು ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆ ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ಗುರುರಾಯರು ಹೇಳುವಂತೆ ಕಾಣುವ ಒಂದು ಸಂದೇಶ: ನನ್ನ ಮಗುವೇ, ನೀನು ಒಪ್ಪಂಟಿಯಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನಿದ್ದೇನೆ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ಸರಿಯಾದ ಸಮಯದಲ್ಲಿ ನಿನಗೆ ಉತ್ತರ ಸಿಗುತ್ತದೆ. ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡ. ಮಗು, ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಕೆಲವೊಮ್ಮೆ ದೇವರ ಉತ್ತರವು ತಕ್ಷಣ ಸಿಗುವುದಿಲ್ಲ, ಆದರೆ ದೇವರ ಸಮಯ ಯಾವಾಗಲೂ ಸರಿಯಾಗಿರುತ್ತದೆ. ಈ ರಾತ್ರಿ ಮಲಗುವ ಮೊದಲು ಗುರುರಾಯರಿಗೆ ಧನ್ಯವಾದ ಹೇಳಿ: ಗುರುರಾಯರೇ, ನನಗೆ ಸಿಕ್ಕಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಧನ್ಯವಾದಗಳು. ನನ್ನನ್ನು ಸದಾ ಕಾಪಾಡಿ ಎಂದು ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇರಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಲಿ. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ. ನಿಮ್ಮ ಪ್ರತಿಯೊಂದು ಒಳ್ಳೆಯ ಕನಸಿಗೂ ಗುರುರಾಯರ ಆಶೀರ್ವಾದ ದೊರಕಲಿ. ಮಗು, ಇಂದಿನ ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡಿ ನಾಳೆಯ ದಿನವನ್ನು ಗುರುರಾಯರು ಸುಂದರವಾಗಿಸಲಿ. ಮಗು, ಈ ಪವಿತ್ರ ಸಂದೇಶವನ್ನು ಕೊನೆಯವರೆಗೂ ಆಲಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಗುರುರಾಯರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿನ ಎಲ್ಲ ಒಳ್ಳೆಯ ಆಶೆಗಳು ನೆರವೇರಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ ಮತ್ತು ಗುರುರಾಯರ ಭಕ್ತರೊಂದಿಗೆ ಶೇರ್ ಮಾಡಿ. ಇಂತಹ ಭಕ್ತಿ ಸಂದೇಶಗಳನ್ನು ಪ್ರತಿದಿನ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಜಯ ಗುರುರಾಯರು. ಶುಭರಾತ್ರಿ. ಧನ್ಯವಾದಗಳು.